ಎಸ್, ಅವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ ಅಂತ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಯಾರನ್ನ ಚೆಂಗ್ಲು ಅಂತಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಆದರೆ ಯಾವಾಗ ಮುನಿರತ್ನ, ಮಾಜಿ ಮಂತ್ರಿಗಳು ಶಾಸಕರು ಮುನಿರತ್ನ ಅವರು ಪ್ರೆಸ್ ಮೀಟ್ ಕರೆದು ಡಿ ಕೆ ಶಿವಕುಮಾರ್ ಚೆಂಗ್ಲು ಅಂದಿದ್ದು ನನಗೆ ಅಂತ ಅವರೇ ಹೇಳ್ಕೊಂಡ್ರು. ಹೌದು, ಡಿ ಕೆ ಶಿವಕುಮಾರ್ ಚೆಂಗ್ಲು ಅಂದಿದ್ದು ಮುನಿರತ್ನ ಅವ್ರಿಗೇನಾ? ಯಾಕೆ ಅಂದ್ರೆ ಅವ್ರು ಹೇಳಿದ್ದು ನಾನ್ ಚೆಂಗ್ಲಲ್ಲ, ನಾನೊಬ್ಬ ಶಾಸಕ, ಡಿ ಕೆ ಶಿವಕುಮಾರೇ ದೊಡ್ಡ ಚೆಂಗ್ಲು ಅಂತ. ಹಾಗಾದ್ರೆ ಏನ್ ಹೇಳಿದ್ರು ಮುನಿರತ್ನ? ಬನ್ನಿ ನೋಡೋಣ. ನಾನ್ ದೊಡ್ಡ ಚೆಂಗ್ಲಲ್ಲ, ದೊಡ್ಡ ಚೆಂಗ್ಲು ಡಿ ಕೆ ಶಿವಕುಮಾರ್. ಶೋಲೆ ಪಿಕ್ಚರ್ ನಡೀತಾ ಇದೆ RR ನಗರದಲ್ಲಿ. ಇದರಲ್ಲಿ ಹೇಮಾ ಮಾಲಿನಿ ಇದ್ದಾರೆ, ಗಬ್ಬರ್ ಸಿಂಗ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಇದ್ದಾರೆ, ಧರ್ಮೇಂದ್ರ ಇದ್ದಾರೆ. ರಸ್ತೆ ಗುಂಡಿ ಮುಚ್ಚೋ ತಾಕತ್ತಿಲ್ಲ ಇವರಿಗೆ. ಟನಲ್ ಮಾಡ್ತಾರಂತೆ. ಟನಲ್ ಈ ಸೂರ್ಯ ಚಂದ್ರರು ಇರುವವರೆಗೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗುಂಡಿಗಳಿಗೆ ತೇಪೆ ಹಚ್ಚೋ ಕಾರ್ಯಕ್ರಮಕ್ಕೆ ದೊಡ್ಡ ಫ್ಲೆಕ್ಸ್ ಹಾಕಿಸ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡ್ತಾರೆ. ಕೌನ್ಸಿಲರ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಆಸೆ ತೋರಿಸಿ ದೊಡ್ಡ ಫ್ಲೆಕ್ಸ್ ಹಾಕ್ತಾರೆ. ದೊಡ್ಡ ಶಂಕುಸ್ಥಾಪನೆ, ಉದ್ಘಾಟನೆ, ಗುದ್ದಲಿ ಪೂಜೆಗೆ ಫ್ಲೆಕ್ಸ್ ಹಾಕ್ಸೋದನ್ನ ನೋಡಿದ್ದೀವಿ. ಆದ್ರೆ ರಸ್ತೆ ಗುಂಡಿ ಬಿದ್ದಿರೋದನ್ನ ಮುಚ್ಚೋದಕ್ಕೆ ತೇಪೆ ಹಚ್ಚೋ ಕಾರ್ಯಕ್ರಮಗಳಿಗೆ ಇಡೀ RR ನಗರದ ತುಂಬೆಲ್ಲ ಫ್ಲೆಕ್ಸ್ ಹಾಕಿಸ್ಕೊಂಡು ಇಷ್ಟು ದೊಡ್ಡ ರೀತಿಯಾದಂತಹ ಕಾಂಗ್ರೆಸ್ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ತರದಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಇವ್ರದ್ದು ಫುಲ್ ಶೋಲೆ ಪಿಕ್ಚರ್ ಓಡ್ತಾ ಇದೆ RR ನಗರದಲ್ಲಿ ಅಂತ ಮುನಿರತ್ನ ಅವರು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಚೆಂಗ್ಲು ಅಂದಿದ್ದು ನನ್ನನ್ನೇ ಅನ್ನೋದನ್ನ ಅವರು ಸಾಬೀತು ಮಾಡಿದ್ರು. ಹಾಗಾದ್ರೆ ಏನ್ ಹೇಳಿದ್ರು ಮುನಿರತ್ನ ಅವರು? ಬನ್ನಿ ನೋಡೋಣ. ನನಗೆ ಚೆಂಗ್ಲು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ. ನಿಜವಾದ ಚೆಂಗ್ಲು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು, ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು, ಥಟ್ ಅಂತ ಬದಲಾವಣೆ. ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು, ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಬದಲಾವಣೆ. ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ. ನೋಡಿದ್ದೀರಾ ಯಾರಾದರೂ ಈ ಥರದ್ದು? ಲೈನಪ್ ಬಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ. ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ ಕೆ ಶಿವಕುಮಾರ್, ಅದು ನಾನಲ್ಲ. ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಅಂತೇಳಿ. ಎಷ್ಟು ಕಿಲೋಮೀಟ್ರು? ತ್ಯಾಪೆ ಹಾಕೋ ಕೆಲಸಕ್ಕೆ ಇವ್ರು ಗುದ್ಲಿ ಪೂಜೆ ಮಾಡಿರೋದು RR ನಗರದಲ್ಲಿ. BL ಸರ್ಕಲಿಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳು ಎಲ್ಲೆಲ್ಲವೇ ಹುಡುಕ್ರಪ್ಪ, ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು. ಎಲ್ಲಾದರೂ ಕೇಳಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಪಾಟ್ ಹೋಲ್ಸ್ ಗುಂಡಿ ಮುಚ್ಚೋದಕ್ಕೆ, ಪ್ಯಾಚ್ ವರ್ಕ್ ಮಾಡೋದಕ್ಕೆ RR ನಗರದಲ್ಲಿ ಉಪಮುಖ್ಯಮಂತ್ರಿ. ಪಾಪ ಅದನ್ನ ಕೆಲವರು ಫ್ಲೆಕ್ಸ್ ಕಟ್ಕೊಂತಾರೆ.
ಅದು ಯಾವ ರೇಂಜಿಗೆ ಕಟ್ತಾರೆ ಅಂದರೆ, ಈ ಶೋಲೆ ಪಿಕ್ಚರಲ್ಲಿ ಸಿನಿಮಾ 70mm ಸಿನಿಮಾ, ಆ ಸಿನಿಮಾದಲ್ಲಿ ಒಂದು ಕಡೆ ಗಬ್ಬರ್ ಸಿಂಗು, ಒಂದು ಕಡೆ ಅಮಿತಾಬ್ ಬಚ್ಚನ್, ಒಂದು ಕಡೆ ಧರ್ಮೇಂದ್ರ, ಒಂದು ಕಡೆ ಹೇಮಾ ಮಾಲಿನಿ. ಶೋಲೆ 70mm ಆ ಥರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ. ಯಾವ ಥರ? ಶೋಲೆ ಪಿಕ್ಚರ್ ನೋಡಿದ್ದೀರಾ ನೀವು? ಈಗ RR ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ 70mm ಫ್ಲೆಕ್ಸು. ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಆ ಫ್ಲೆಕ್ಸ್ ನೋಡಿದಾಗ ನನಗೆ ಅನಿಸಿದ್ದು, ಒಬ್ಬರು ಗಬ್ಬರ್ ಸಿಂಗ್ ಥರನೇ ಇದ್ದಾರೆ, ಒಬ್ಬರು ಅಮಿತಾಬ್ ಬಚ್ಚನ್ ಥರನೇ ಇದ್ದಾರೆ, ಇನ್ನೊಬ್ಬರು ಹೇಮಾ ಮಾಲಿನಿ ಥರನೇ ಇದ್ದಾರೆ. ನಾನೇನು ಮಾಡಲಪ್ಪ, ನನ್ನನ್ನು ಆಹ್ವಾನ ಇಲ್ಲ.